ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮೇಡಮ್ ಒಬ್ರು ಬೇರೆ ಮೇಡಮ್ ಎಲ್ರು ಕೈ ಹಚ್ಚರಿ ಅಪ್ಪ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಖರ್ಚು ಮಾಡಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಸೊಕಾಸ್ ಹೋಗೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬಂದು ಕಾಶಿಬಾಯಿ ರಮೇಶ್ ಉಳ್ಳಾಗಡ್ಡಿ ಅಂತೇಳಿ. ನಾವು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ MBK ಆಗಿ ಕೆಲಸ ನಿರ್ವಹಿಸಾಕ್ತೇವ್ರಿ. ನಮ್ದು ಕಾನ್ಸೆಪ್ಟ್ ಬಂದು 2016 ನಮ್ದು ಕಾನ್ಸೆಪ್ಟ್ ಚಾಲು ಐತಿ. ಅಲ್ಲಿಂತ್ರ 45,000 ಜನಸಂಖ್ಯೆ ಅಂದ್ರೆ ಮಹಿಳೆಯರು ನಾವು ಬಿದ್ದು ಹೋದಂತ ಸಂಘಗಳನ್ನ ನಾವು ಪುನರ್ಚೇತನ ಮಾಡಿ ಆ ಸಂಘಗಳಿಗೆ ನಾವು ಮಹಿಳಾ ಮುಖಿಯಾಗಿ ಕೆಲಸ ಮಾಡ್ತೀವಿ. ಮತ್ ಇನ್ನೊಂದು ಹೇಳ್ಬೇಕಂತಂದ್ರ ಗ್ರಾಮ ಪಂಚಾಯತಿ ಮಟ್ಟದೊಳಗ ಹಳ್ಳಿಯೊಳಗ ನಾವು ಮಹಿಳೆಯರಿಗೆ ಒಂದು ಸ್ವ ಉದ್ಯೋಗ ಮಾಡಾಕ ನಾವು ನೆರವು ಮಾಡಿಕೊಟ್ಟಿವಿ. ಮತ್ತ ನಾವು ಇದ್ರೊಳಗ ನಾವ್ ಏನ್ ಹೇಳಕ್ ಇಷ್ಟ ಪಡ್ತೇವೆ ಅಂದ್ರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಅವ್ರ ಬ್ಯಾಂಕ್ ಒಂದ್ ಮಾಡ್ಯಾರ. ಆ ಬ್ಯಾಂಕ್ ಅನ್ನ ಮಾಡೋದ್ರಿಂತ ನಮ್ಗೇನ್ ಹಾನಿ ಆಗತ್ತದಪ್ಪ ಅಂದ್ರ 45,000 ಜನಸಂಖ್ಯೆ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರು ನಾವು ಅದ್ರೊಳಗ ನಾವೊಂದು ಬದುಕನ್ನು ಕಟ್ಕೊಂಡು ನಾವು ಜೀವನ ಮಾಡಾಕತ್ತೀವ್ರಿ. ನಮಗ ಇದು ಮಾಡೋದ್ರಿಂತ ನಮಗ ಬಾಳ ತೊಂದ್ರೆ ಆಗತೈತ್ರಿ. ಇದನ್ನ ನಮಗ NRLM ಮರ್ಜ್ ಮಾಡ್ಬೇಕು. ನಮ್ಮನ್ನ ನಾವು ಕಡಿಗೆ ಮರ್ಜ್ ಮಾಡ್ಲಿಲ್ಲ ಅಂದ್ರುನು ಆ ಕೆಲ್ಸನ ನಮಗ ಅದ್ರೊಳಗ್ ಮಾಡುವಂತ ಅವಕಾಶ ನಮ್ಗೆ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಸರ್ಕಾರದವರಿಗೆ ನಾವು ಮನವಿ ಮಾಡ್ಕೊಳತ್ತೀವ್ರಿ. ನನ್ನ ಹೆಸರು ಬಂದು ಕಾಶಿಬಾಯಿ ಉಳ್ಳಾಗಡ್ಡಿ ಅಂತ. ನನ್ನ ಹೆಸರು ಕುಮಾರಿ ಸೀತಾ ಸೋಮಣ್ಣ ದೊಡ್ಡಮನಿ, ಮೂತಿ ಒಕ್ಕೂಟದ MBK. ಇಲ್ಲಿ ನಾವೆಲ್ಲರೂ ಸೇರಿರೋದೇನಂದ್ರೆ ನಮ್ಮ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ NRLM ಯೋಜನೆ ರಾಜ್ಯಾದ್ಯಂತ ಇದೆ. ಆ NRLM ಯೋಜನೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರತಿಯೊಂದು ತಾಲೂಕಾದಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದೊಂದು ಮಹಿಳಾ ಒಕ್ಕೂಟಗಳದಾವ್ರಿ. ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಮಹಿಳಾ ಒಕ್ಕೂಟ ಅದಾವ. ಆ ಒಕ್ಕೂಟದಲ್ಲಿ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ, ಮತ್ತೆ FLCRP ಮತ್ತು ಈಗ ಮತ್ಸ್ಯ ಸಖಿ, ಮಹಿಳಾ ಡ್ರೈವರ್ ಅಂತ ಹೇಳಿ ಪ್ರತಿಯೊಂದು ಒಕ್ಕೂಟದಲ್ಲಿ ಕೂಡ ಏನದ ಕೆಲಸ ನಿರ್ವಹಿಸಕತ್ತಾರ ನಮ್ಮೆಲ್ಲಾ ಮಹಿಳೆಯರು. ಅದು ಮಹಿಳೆಯರು ಯಾವ ತರ ಅಂದ್ರ ಸ್ವಸಹಾಯ ಸಂಘದಿಂದನೇ ಅವ್ರೇನದ ಆ ಒಂದು ಕೆಲಸಕ್ಕೆ ಏನದ ಆಯ್ಕೆ ಆಗಿದ್ದಾರ. ಪ್ರತಿಯೊಬ್ರು ಕೂಡ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರಾಗಿದ್ದಾರ. ಈ ಒಂದು
ಭಾಗ್ಯಲಕ್ಷ್ಮಿ 2000 ಏನು ಗೃಹಲಕ್ಷ್ಮಿದೇನ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಸಪರೇಟ್ ಬ್ಯಾಂಕ್ ಮಾಡಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಯ್ತು. ಆ ಒಂದು ವಿಷಯ ಗೊತ್ತಾದ ಕಾರಣದಿಂದನೇ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ನಮ್ಮ ಜಿಲ್ಲಾದ್ಯಂತ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ, FLCRP ಗಳೆಲ್ಲರೂ ಒಗ್ಗಟ್ಟಾಗಿ ಬಂದು ಆ ಒಂದು ಯೋಜನೆಯಿಂದ ಮಹಿಳಾ ಬ್ಯಾಂಕ್ ವೈಯಕ್ತಿಕವಾಗಿ ಸಾಲ ಕೊಡೋದ್ರಿಂದ ನಮ್ಮಲ್ಲಿ ಏನದ ಗುಂಪು ವೈಸ್ ನಾವು ಲೋನ್ ಕೊಡ್ತಾ ಇದೀವಿ NRLM ದಲ್ಲಿ ಒಕ್ಕೂಟಗಳಲ್ಲಿ. ಅದು ಏನದ ವೈಯಕ್ತಿಕವಾಗಿ ಹಾಕೋದ್ರಿಂದ ನಮ್ಮಲ್ಲಿ ಏನದ ಇದು ಕಡಿಮೆ ಆಗ್ತದ, ನಮ್ಮೆಲ್ಲರ ಒಂದು ಕೆಲ್ಸಕ್ಕೂ ಹೊಡೆತ ಬೀಳ್ತದ. ಆ ತರ ಆಗ್ಬಾರ್ದು. ಪ್ರತಿಯೊಂದು ಬಡ ಕುಟುಂಬಗಳಿಗೂ ಅನುಕೂಲ ಆಗ್ಲಿ ಅಂತ ಕರ್ನಾಟಕ ಸರ್ಕಾರದವ್ರು ಸಾಕಷ್ಟು ಯೋಜನೆಗಳನ್ನ ಮಾಡ್ಯಾರ. ಅದ್ರ ಜೊತೆ ಈ ಯೋಜನೆ ಮಾಡಿ ಏನದ ನಮ್ಮ ಒಂದು NRLM ದಲ್ಲಿ ದುಡಿತಾ ಇರೋ ಬಡವರ ಹೊಟ್ಟಿ ಮೇಲೆ ಹೊಡೆಯಂಗ ಆಗ್ಬಾರ್ದು. ಪ್ರತಿಯೊಬ್ಬರಿಗೆ ಇದು ಇದಾಗ್ಬೇಕು. ಈ ಒಂದು ಯೋಜನೆ ಏನದ ನಮ್ಮ NRLM ಇದಕ್ಕೆ ಏನದ ಅಳವಡಿಸ್ಬೇಕು, ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿ ಏನದ ನಾವ್ ಎಲ್ಲರಲ್ಲಿ ಕೇಳ್ಕೊತಾ ಇದೀವಿ ಮೇಲೆ ಸರ್ಕಾರ. ಜಿಲ್ಲಾ MBK ಮತ್ತು LCRP ಸಖಿಯರ ಮಹಾ ಒಕ್ಕೂಟ ವಿಜಯಪುರ ಜಿಲ್ಲೆ ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ವಿಜಯಪುರ ಮಾನ್ಯರೇ, ವಿಷಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಗೃಹಲಕ್ಷ್ಮಿ ಯೋಜನೆಯ ಅಡಿ ಬರುವ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಸರ್ಕಾರ ಸಂಘವನ್ನು ಕೌಶಲ್ಯ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಯೋಜನೆಯಡಿ ಸೇರ್ಪಡೆಗೊಳಿಸಿ ಅನುಷ್ಠಾನ ಮಾಡಿ NRLM ಸಿಬ್ಬಂದಿಗಳು ನಿಮ್ಮ ಇಲಾಖೆ ಯೋಜನೆಯಲ್ಲಿ ಒಳಗೊಂಡಂತೆ ಕರ್ತವ್ಯ ನಿರ್ವಹಿಸಲು ನಾವು ಅನುವು ಮಾಡಿಕೊಡಬೇಕಾಗಿ ಮನವಿ. ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಗೌರವಿಸುತ್ತಾ ಯೋಜನೆಯ ಅನುಷ್ಠಾನವನ್ನು ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಕೊಟ್ಟರೆ ಅವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಗ್ರಾಮ ಪ್ರದೇಶದ ಮಹಿಳೆಯರ ಶ್ರೇಯಾಭಿವೃದ್ಧಿಗೋಸ್ಕರ ಅನುಷ್ಠಾನಗೊಳಿಸಲು ಮತ್ತು ಅದರ ಯಶಸ್ಸಿಗೋಸ್ಕರ ಶ್ರಮಿಸಲು ಸಿದ್ಧರಿದ್ದೇವೆ. ಹಾಗಾಗಿ ತಮ್ಮ ಇಲಾಖೆಯ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ GPLF ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಮುದಾಯ ಸಂಪನ್ನ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದಿಂದ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸಿರೋ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್.